ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಿಗ್ ಬಾಸ್ ಪ್ರೋಮೋ ಬೆಳಿಗ್ಗೆ ನೋಡಿರ್ತೀರ. ಗಿಲ್ಲಿ ಮತ್ತು ರಾಶಿಕಾ, ಧ್ರುವಂತ್, ಅಶ್ವಿನಿ, ಧನುಷ್. ಸೊ ನಿನ್ನೆ ಎಪಿಸೋಡ್ ಬಗ್ಗೆ ಸ್ವಲ್ಪ ಮಾತಾಡೋದಾದರೆ, ಮಣ್ಣಿನ ಟಾಸ್ಕಲ್ಲಿ ಸೊ ಮೊನ್ನೆ ಎಲ್ಲ ಹೇಳ್ತಾ ಇದ್ರಲ್ಲ, ಕಾವ್ಯನ ಉಳಿಸ್ಕೊಳ್ಳಿಕ್ಕೆ ಗಿಲ್ಲಿ ಫೇವರಿಸಮ್ ಮಾಡಿದರು ಅಂತ. ಮೊನ್ನೆ ಟಾಸ್ಕಲ್ಲಿ ನೋಡಿರ್ಬೋದು, ಲಾಸ್ಟ್ 3ಯಲ್ಲಿ ಯಾರಿಗೆ ನೀರು ಕಮ್ಮಿ ಇರುತ್ತೆ ಅವ್ರನ್ನ ಗೇಮಿಂದ ಹೊರಗಡೆ ಇಡ್ತಾರೆ. ಅದೇ ಪ್ರಕಾರ ಕಾವ್ಯನ ಹೊರಗಡೆ ಇಡ್ತಾರೆ. ಸ್ಪಂದನ ಮತ್ತು ರಾಶಿಕ್ ಅವರು ಬರ್ತಾರೆ. ಸೊ ಕಾವ್ಯಂಗೆ ಜಾಸ್ತಿ ಬಿಲ್ಲೆ ಕೊಟ್ಬಿಟ್ರು ಗಿಲ್ಲಿಯವರು ಅಂತ ಹೇಳಿಬಿಟ್ಟು, ಅದು ಯಾಕಂದರೆ ಸ್ಪಂದನಂಗೆ ಸಿಗುತ್ತೆ, ಸ್ಪಂದನ ಕ್ಯಾಪ್ಟನ್ ಆಗ್ತಾರೆ ಅಂತ. ಅಲ್ಲಿ ಅಶ್ವಿನಿಯವರು ಸ್ವಲ್ಪ ನಿಮ್ಮ ಬಗ್ಗೆನೇ ಜಾಸ್ತಿ ಫೇವರಿಸಮ್ ಮಾಡ್ತಾಯಿದ್ದಾರೆ ಗಿಲ್ಲಿಯವರು ಅಂತ ಹೇಳಿ ಕಾವ್ಯನ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತಾರೆ. ಸೊ ಎನಿವೆ ಟಾಸ್ಕ್ ಎಲ್ಲ ಮುಗಿಯುತ್ತೆ, ರಾಶಿಕ್ ಅವರು ವಿನ್ ಆಗ್ತಾರೆ. ಇನ್ನು ಬಾಯ್ಸ್ ಚಾನ್ಸು. ಸೊ ಏನಂದರೆ, ಆಯಿಲ್ ಹಾಕಿರೋ ಒಂದು ಶೀಟಲ್ಲಿ ನಡ್ಕೊಬಂದು ಬಾಲ್ನ ಕಲೆಕ್ಟ್ ಮಾಡಿ ಬಾಸ್ಕೆಟ್ಗೆ ಹಾಕಬೇಕು. ಬಾಸ್ಕೆಟಿಗೆ ಹಾಕೋದು ಹೆಣ್ಮಕ್ಳ ಸಪೋರ್ಟಿಂದ. ಸೊ ಇದರಲ್ಲಿ ಲಾಸ್ಟಲ್ಲಿ ಬರುವಂಥದ್ದು ಧ್ರುವಂತ್ ಅವರು ಕಲೆಕ್ಟ್ ಮಾಡಿರೋದು ಕಮ್ಮಿ ಇರುತ್ತೆ, ಹಾಗೆ ರಘು ಅವ್ರದ್ದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಗಿಲ್ಲಿಗೆ ಮತ್ತು ಅಶ್ವಿನಿ ಅವರಿಗೆ ಸರಿಯಾದ ನಿರ್ಧಾರ ತೊಗೊಳ್ಲಿಕ್ಕಾಗಲ್ಲ ಫಸ್ಟ್ ಟೈಮಲ್ಲಿ. ಸೊ ಆಮೇಲೆ ಬಿಗ್ ಬಾಸ್ ಅವ್ರು ಬಂದುಬಿಟ್ಟು ಕರೆಕ್ಟಾಗಿ ಡಿಸಿಷನ್ ತೊಗೊಳ್ಳಿ, ಇಲ್ಲ ಬೇರೆ ಏನಾದರೂ ಪನಿಷ್ಮೆಂಟ್ ಕೊಡಬೇಕು ಅಂತ. ಇಲ್ಲಿ ಅಶ್ವಿನಿ ಅವ್ರು ನೋಡ್ಬೋದು, ಧ್ರುವಂತ್ ಫೇವರಿಸಮೇ ಮಾತಾಡಿದ್ರು. ಹೌದಾ, ಅವರೇ ಮನೆ ಕೆಲಸ, ಆ ಟಾಸ್ಕು ಈ ಟಾಸ್ಕು ಏನು ಕಂಪೇರ್ ಮಾಡಿಲ್ಲ, ಮನೆ ಕೆಲಸ ಎಲ್ಲ ನೀಟಾಗಿ ಮಾಡ್ತಾರೆ. ಸೊ ರಘು ಅವ್ರಿಗಿಂತ ಅವರೇ ಬೆಸ್ಟು ಅಂತ. ಹಾಗಾದರೆ ಹಿಂದಿನ ಎಪಿಸೋಡಲ್ಲಿ ಕಾವ್ಯನ ಬಳಸ್ಕೊಂಡಿದ್ರು, ಸ್ಪಂದನಕ್ಕಿಂತ ಕಾವ್ಯ ಗಟ್ಟಿ ಇದ್ದರು, ಹಾಗೆ ಆಟದಲ್ಲೂ ಮನೆಯಲ್ಲೂ ಎಲ್ಲ ಕಡೆ ಕಾಣಿಸ್ಕೊಳ್ತಾರೆ. ಸೊ ಅವರನ್ನು ಸೆಲೆಕ್ಟ್ ಮಾಡ್ಬೋದಿತ್ತಲ್ಲ, ಅದನ್ನು ಫೇವರಿಸಮ್ ಅಂದವರು, ಇದನ್ನು ಫೇವರಿಸಮ್ ಅನ್ಬೋದಲ್ವ. ಸೊ ಹಾಗಾಗಿ ನಿನ್ನೆ ಗಿಲ್ಲಿಯವರು, ಸೊ ಆವಾಗ ಅಲ್ಲಿ ನಾವು ಟಾಪ್ 3ಯಲ್ಲಿ ಯಾರಿದ್ವಿ ಅವರನ್ನೇ ಹೊರಗೆ ಹಾಕಿದ್ದೀವಿ. ಇವತ್ತು ಅದೇ ಥರ ಮಾಡೋಣ, ಅವರಿಗೊಂಥರ ಅನ್ಯಾಯ ಇವರಿಗೊಂಥರ ಅನ್ಯಾಯ ಮಾಡೋದು ಬೇಡ ಅಂತೇಳಿ. ಇಲ್ಲಿ ಅಶ್ವಿನಿ ತುಂಬ ಆರ್ಗ್ಯೂ ಮಾಡ್ತಾರೆ, ಆರ್ಗ್ಯೂ ಮಾಡಿದ್ರು ಕೇಳಲ್ಲ ಅವ್ನು ಗಿಲ್ಲಿ. ಆಮೇಲೆ ಸೊ ಟಾಸ್ಕ್ ರದ್ದಾಗತ್ತೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಧ್ರುವಂತರನ್ನ ಹೊರಗಡೆ ಇಟ್ಟಿದ್ದೀನಿ, ರಘು ಅವ್ರನ್ನ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಮತ್ತೆ ಅವರು ಕಣ್ಣೀರು ಹಾಕ್ಕೊಂಡು ಧ್ರುವಂತರ ಹತ್ರ ಸಾರಿ ಕೇಳೋದು ಅದೆಲ್ಲ ನೆಸೆಸಿಟಿ ಇರಲ್ಲ. ಸೊ ಅವ್ರು ಆಡಿಲ್ಲ, ಅವರ ಆಟದಿಂದ ಹೊರಗಡೆ ಹೋಗ್ತಾರೆ, ಅವ್ರನ್ನ ಉಳಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಆಡಿದರೆ ಖಂಡಿತ ಅವ್ರನ್ನ ಉಳಿಸ್ಕೊಳ್ತಾ ಇದ್ರು ಗಿಲ್ಲಿ. ಸೊ ಇಲ್ಲಿ ಯಾರಿಗೆ ಫೇವರಿಸಮ್ ಮಾಡ್ತಾರೆ ಅಂತ ನಿನ್ನೆ ಕರೆಕ್ಟಾಗಿ ಎಪಿಸೋಡಲ್ಲಿ ಗೊತ್ತಾಯಿತು. ಇನ್ನು ಇವತ್ತಿನ ಎಪಿಸೋಡ್ ಬಂತು ಅಂದರೆ, ಮಣ್ಣು ಯಾರಲ್ಲಿ ಜಾಸ್ತಿ ಇರುತ್ತೆ ಅವರು ವಿನ್ ಆಗಿರ್ತಾರೆ. ಇವತ್ತಿನ ಟಾಸ್ಕ್ ಅಥವಾ ಪ್ರೋಮೋ ನೋಡಿದರೆ ಗೊತ್ತಾಗುತ್ತೆ, ಇದು ಬಿಗ್ ಬಾಸ್ ಅವರೇ ಟೀಮ್ ಮಾಡಿದೋ ಏನೋ ಗೊತ್ತಿಲ್ಲ, ಬಟ್ ಎಪಿಸೋಡ್ ನೋಡೋ ತನಕ ಕಾಯಬೇಕಾಗುತ್ತೆ. ಗಿಲ್ಲಿ ಮತ್ತು ರಾಶಿಕಾ, ಹಾಗೆ ಧನುಷ್ ಮತ್ತು ರಘು ಒಂದು ಟೀಮ್ ಆಗಿರ್ತಾರೆ. ಸೊ ಹಾಗಾಗಿ ಧನುಷ್ ಮತ್ತು ಅಶ್ವಿನಿ ಅವರು ಒಂದು ಟೀಮ್ ಆಗಿರ್ತಾರೆ. ಹಾಗಾದರೆ ಮಣ್ಣಿನ ಟಾಸ್ಕಲ್ಲಿ ರಘು ಅವರು ಹೊರಗಡೆ ಉಳಿದಿರ್ತಾರೆ, ಧನುಷ್ ವಿನ್ ಆಗಿರ್ತಾರೆ. ಸೊ ಇದನ್ನು ಇವತ್ತಿನ ಟೀಮ್ ಇವತ್ತು ಪ್ರೋಮೋ ನೋಡಿದಾರಲ್ವ, ಸೊ ರಾಶಿ ಮತ್ತು ಗಿಲ್ಲಿ, ಧನುಷ್ ಮತ್ತು ಅಶ್ವಿನಿ, ಸೊ ಇವ್ರು 2 ಟೀಮ್ ಮಾಡಿರ್ತಾರೆ. ಸೊ ಒಂದು ಟೀಮ್ ಗೆದ್ದವರು ಮತ್ತು ಅವರವರಿಗೆ ಫೈಟ್ ಬೀಳುತ್ತೆ. ಇಲ್ಲಿ ಧ್ರುವಂತು ಕಂಪ್ಲೀಟಾಗಿ ಗಿಲ್ಲಿ ಅವರು, ರಾಶಿಕನ್ ಮೇಲೆಲ್ಲ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಬಾರ್ದು ಅಂತಲೇ ಪಾಸ್ ಕೊಡ್ತಾನೆ ಇರ್ಬೋದು ಅಂತಲೇ ಹೇಳ್ಬೋದು. ಬಟ್ ಅವ್ರ ಮಿಸ್ಟೇಕ್ ಇತ್ತು ಇಲ್ವೋ ಎಪಿಸೋಡಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಬಟ್ ಅವರಿಗೆ ಗಿಲ್ಲಿ ಕಂಡ್ರೆ ಆಗಲ್ಲ. ಸೊ ಏನಿರುತ್ತೆ ಅವ್ರದ್ದೊಂದು ಪ್ರೋಮೋದಲ್ಲಿ ತೋರಿಸ್ತಾರಲ್ಲ, ಪೈಪ್ಗಳನ್ನ ಹೆಂಗೆ ಬೇಕು ಹಂಗೆ ತೆಗಿತಾ ಇದ್ದಾರೆ ಅಂತ. ಆ್ಯಕ್ಚುಲಿ ಅದೇ ಆಟ, ಪೈಪ್ಗಳನ್ನ ತೆಗ್ದುಬಿಟ್ಟು ಅವ್ರು ಹೊರಗಡೆ ಬಂದು ಏನೋ ಬಿಲ್ಲೆಗಳನ್ನ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಅದೇ ಟಾಸ್ಕ್ ಇರುತ್ತೆ. ಸೊ ಅವ್ರನ್ನ ಕರೆಕ್ಟಾಗಿ ಮಾಡ್ತಾ ಇರ್ತಾರೆ. ಕಾವ್ಯನೂ ಅಷ್ಟೇ, ಇಲ್ಲಿ ಒಬ್ಬರಿಗೆ ಫೈನಲ್ ಗೇಮು, ಸೊ ಫೈನಲ್ ಕ್ಯಾಪ್ಟನ್ಸಿ, ಸೊ ಎಲ್ಲರಿಗೂ ಎಫೆಕ್ಟ್ ಆಗುತ್ತೆ. ನೀವು ತಪ್ಪು ಮಾಡ್ತಾ ಇದ್ದೀರಂದರೆ ಬಾಯಿ ಮುಚ್ಕೊಂಡು ಹೋಗು, ನಂಗೆ ಗೊತ್ತು ಅನ್ನತ್ತೆ. ಸೊ ಧ್ರುವಂತು ನಾನು ಮೊನ್ನೆ ಎಪಿಸೋಡಲ್ಲಿ ಹೇಳಿದೆ ತುಂಬ ಒಳ್ಳೆ ವ್ಯಕ್ತಿ ಅಂತಲೇ ಹೇಳಿದೆ. ಬಟ್ ಈ ವೀಕು ನಾನು ಇರೋದೇ 2 ವೀಕು, ಸೊ ಗಿಲ್ಲಿನ ಟ್ರಿಗರ್ ಮಾಡಬೇಕಂತಲೇ ಕಾಯ್ತಾ ಇದ್ದಾರೆ. ಸೊ ನಿನ್ನೆ ಕಾವ್ಯವರು ಅಷ್ಟೇ, ನಿಮ್ಮನ್ನು ಟ್ರಿಗರ್ ಮಾಡ್ತಾನೆ ಕಾಯ್ತಾ ಇರೋದು, ಗಿಲ್ಲಿ ನೀನೇನು ತಲೆ ಕೆಡಿಸ್ಕೋಬೇಡ ಅಂತಲೇ ಹೇಳಿರ್ತಾರೆ. ಸೊ ಹಾಗಾಗಿ ಪ್ರೋಮೋ ಇವತ್ತು ಹಾಗಿರುತ್ತೆ. ಸೊ ಕಾವ್ಯನ್ ಅಥವಾ ಏನು ಗಿಲ್ಲಿನ ಧ್ರುವಂತವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಎಪಿಸೋಡಲ್ಲಿ ನೋಡಬೇಕು. ಆದರೆ ಡೈರೆಕ್ಟಾಗಿ ಟಾರ್ಗೆಟ್ ಅಂತೂ ಕಾಣ್ತಾ ಇತ್ತು. ರಾಶಿಕ್ ಅವರು ವಾಯ್ಸ್ ಎತ್ತುತ್ತಾರೆ, ಯಾಕಂದರೆ ಅವರು ಗಿಲ್ಲಿ ಸೋತ್ರೆ ಅವರು ಸೋತ್ಲೆಕ್ಕ ಹಾಗೆ, ಯಾಕಂದರೆ ಪದೇ ಪದೇ ಪಾಸ್ ಕೊಟ್ಟರೆ ಸೊ ಟೈಮಿಂಗ್ಸ್ ಹೋಗುತ್ತೆ, ಅವ್ರಿಗೆ ವಿನ್ ಆಗ್ತಾರೆ. ಸೊ ಈ ಥರ ಅಕಸ್ಮಾತ್ ಗಿಲ್ಲಿ ಸೋತ್ರೆ ಇಲ್ಲಿ ಧನುಷಿಗೆ ಮತ್ತು ಅಶ್ವಿನಿಗೆ ಕ್ಯಾಪ್ಟನ್ಸಿ ಬೀಳುತ್ತೆ. ಸೊ ಇವತ್ತಿನ ಎಪಿಸೋಡ್ ಹೀಗಿರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.